ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡಗೆ ಸೆಷನ್ಸ್ ಕೋರ್ಟ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಪವಿತ್ರ ಗೌಡಗೆ ಹೊರ ರಾಜ್ಯಕ್ಕೆ ಹೋಗಲಿಕ್ಕೆ ಅವಕಾಶವನ್ನ ಅನುಮತಿಸಿದೆ ಕೋರ್ಟ್ ಆದೇಶ ಕೊಟ್ಟಿದೆ. ಇನ್ನು ಮುಂದೆ ಪವಿತ್ರ ಗೌಡ ಕೆಲವು ದೇವಸ್ಥಾನಗಳಿಗೆ ಹೋಗಬೇಕು, ಬೇರೆ ರಾಜ್ಯಗಳಿಗೆ ಹೋಗಬೇಕಲ್ಲ, ಬೇರೆ ರಾಜ್ಯಗಳಿಗೆ ಹೋಗಲಿಕ್ಕೆ ಅನುಮತಿಯನ್ನ ಕರುಣಿಸಿದೆ. 1 ತಿಂಗಳ ಕಾಲ ಅವಕಾಶವನ್ನ ನೀಡಲಾಗಿದೆ. 1 ತಿಂಗಳ ಕಾಲ ಅವಕಾಶವನ್ನ ಕೋರಿದ್ದು ಕೂಡ ಪವಿತ್ರ ಗೌಡ ಮುಂಬೈ ಮತ್ತು ದೆಹಲಿಗೆ ತೆರಳಲು ಪರ್ಮಿಷನ್ ಅನ್ನು ನೀಡಲಾಗಿದೆ. ದೇವಸ್ಥಾನ ಮತ್ತು ವ್ಯಾವಹಾರಿಕ ಕಾರಣಗಳಿಂದಾಗಿ ಅವರು ಬೇರೆ ಬೇರೆ ರಾಜ್ಯಗಳಿಗೆ ತೆರಳಬಹುದು, ಅವಕಾಶವನ್ನು ನೀಡಲಾಗಿದೆ. ಬಿಸಿನೆಸ್ ಸಂಬಂಧಿಸಿದಂತೆ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಪವಿತ್ರ ಗೌಡ. ಆಯಿತಾ, ದರ್ಶನ್ಗೆ ಮತ್ತೆ ಮೈಸೂರಿಗೆ ಹೋಗಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸೊ ಅದರ ಮೂಲಕ ದರ್ಶನ್ಗೂ ಕೂಡ ಅವರು ಜೈಲಿನಿಂದ ಬಿಡುಗಡೆಯಾದ ನಂತರದಲ್ಲಿ ಅವರನ್ನು ನೇರವಾಗಿ ಮನೆಗೆ ಬಂದರೂ ಕೂಡ ಅವರು ಮೈಸೂರಿನಲ್ಲೇ ತಂಗಲು ಬಯಸಿದ್ರು. ಮೈಸೂರಿನಲ್ಲಿ ಅವರ ಫಾರ್ಮ್ ಹೌಸ್ನಲ್ಲಿ ಯಾವುದೇ ಜಂಜಡವಿಲ್ಲದ, ಯಾವುದೇ ಒತ್ತಡವಿಲ್ಲದ, ಯಾವ ಜನರ ಕಿರಿಕಿರಿಯೂ ಆಗದಂತೆ, ಅಥವಾ ಅಭಿಮಾನಿಗಳು ನೋಡ್ಲಿಕ್ಕೆ ಬರ್ತಾರೆ ಅಥವಾ ಅಭಿಮಾನಿಗಳು ಭೇಟಿಯಾಗಬೇಕು ಬರ್ತಾರೆ, ಯಾವ ಅಭಿಮಾನಿಗಳನ್ನು ಭೇಟಿಯಾಗಲು ಇಚ್ಛಿಸದಂಥ ಒಂದು ರೀತಿಯ ನೆಮ್ಮದಿಯ ಜೀವನ, ಶಾಂತಿಯುತ ಜೀವನ ಬೇಕು ಎನ್ನುವ ಕಾರಣಕ್ಕಾಗಿ ದರ್ಶನ್ನ ಮೈಸೂರಲ್ಲಿ ಅವಕಾಶವನ್ನು ಕೇಳಿದ್ರು. ಹೀಗಾಗಿ ಮೈಸೂರಿನಲ್ಲಿ ಅವಕಾಶವನ್ನು ನೀಡಲಾಗಿದೆ. ಇನ್ನೊಂದು ಕಡೆ ಪವಿತ್ರ ಗೌಡಗೂ ಅವಕಾಶವನ್ನು ಇಲ್ಲಿ ದೊರಕಿಸಲಾಗಿದೆ. ಪವಿತ್ರ ಗೌಡಗೆ ಬೇರೆ ಬೇರೆ ರಾಜ್ಯಗಳಿಗೂ ಹೋಗಲಿಕ್ಕೂ ಕೂಡ ಅವಕಾಶವನ್ನು ಕರುಣಿಸಲಾಗಿದೆ. ಅವರು ಡೆಲ್ಲಿಗೂ ಹೋಗ್ಬೋದು, ಬೇರೆ ರಾಜ್ಯಗಳಿಗೆ ಹೋಗ್ಬೋದು. ದೇವಸ್ಥಾನದ ಉದ್ದೇಶಕ್ಕಾಗಿ, ಅಂದರೆ ದೇವಸ್ಥಾನಗಳ ದರ್ಶನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶವಿದೆ. ಜೊತೆಗೆ ಆಕೆ ಕೆಲವಷ್ಟು ವ್ಯವಹಾರಗಳನ್ನು ಕೂಡ ಹೊಂದಿದ್ದಾರಂತೆ. ಹೀಗಾಗಿ ವ್ಯಾವಹಾರಿಕವಾಗಿಯೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡಲಿಕ್ಕೆ ಅವಕಾಶವನ್ನು ಕೋರ್ಟ್ ನೀಡಿದೆ. ಈ ಮೂಲಕ ಎಲ್ಲೋ ಒಂದು ಕಡೆ ಇಬ್ಬರ ಮನದಾಸೆಗಳೇನಿತ್ತು, ಒಂದು ಕಡೆ ಮೈಸೂರಿನಲ್ಲಿ ತಂಗಬೇಕೆನ್ನುವ ಆಸೆ ದರ್ಶನಿಗಿದ್ದರೆ, ಪವಿತ್ರ ಗೌಡಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥ ಆಸೆಯನ್ನು ಅವರು ಹೊಂದಿದ್ದರು. ಇಬ್ಬರಿಗೂ ಕೂಡ ಈ ಇಬ್ಬರ ಆಸೆ ಇಲ್ಲಿ ಈಡೇರಿದೆ. ಆದರೆ ನೀವೊಂದು ಮಾತ್ರ ಗಮನಿಸಬೇಕಿಲ್ಲಿ, ಕೋರ್ಟ್ ಏನು ಅನುಮತಿ ಕೊಟ್ಟಿದೆಯೋ ಅದನ್ನು ಮಾತ್ರ ಅವರು ಪಾಲನೆ ಮಾಡಲಿಕ್ಕೆ ಸಾಧ್ಯ. ಹಂಗಂತ ಹೇಳಿ ನಾನು ಬೇರೆ ಬೇರೆ ದೇಶಗಳಿಗೆ ಹೋಗ್ತೀನಿ ಅಂತ ಹೇಳಿದರೆ ಅವಕಾಶ ಇದೆಯಾ ಅಂದರೆ ಖಂಡಿತ ಕೂಡ ಅವಕಾಶ ಇಲ್ಲ. ಬೇರೆ ರಾಜ್ಯಗಳಿಗೆ ತೆರಳಲಿಕ್ಕೆ ಅವಕಾಶ ಇಲ್ಲ. ಬೇರೆ ಪಾಸ್ಪೋರ್ಟನ್ನು ಅವರು ಸರೆಂಡರ್ ಮಾಡಿರ್ತಾರೆ. ಜೊತೆಗೆ ನೋಡಿ, ಬೇಲ್ ಕೊಟ್ಟಿರುವಾಗ, ಜಾಮೀನು ಕೊಟ್ಟಿರುವಾಗ ಅವರಿಗೆ ಸರ್ಟನ್ ಕಂಡೀಷನ್ಸ್ಗಳನ್ನು ಕೋರ್ಟ್ ವಿಧಿಸಿರುತ್ತೆ. ಹೀಗೆ ಇರಬೇಕು, ಕೋರ್ಟ್ನ ವ್ಯಾಪ್ತಿಯ ಪ್ರದೇಶದಲ್ಲೇ ವಾಸ ಮಾಡಬೇಕು, ಸಾಕ್ಷಿಗಳನ್ನು ತಿರುಚಬಾರ್ದು, ಸಾಕ್ಷಿಗಳನ್ನು ನಾಶಪಡಿಸಬಾರ್ದು, ಭೇಟಿಯಾಗಬಾರ್ದು, ಹೀಗೆ ಅನೇಕ ಕಂಡೀಷನ್ಸ್ಗಳಿರುತ್ತೆ. ಜೊತೆಗೆ ಶ್ಯೂರಿಟಿ ಬಾಂಡ್ಸ್ಗಳಿರುತ್ತೆ. ಇದರ ಮಧ್ಯೆಯೂ ಕೂಡ ಇದೀಗ ಕೋರ್ಟ್ನಲ್ಲಿ ಮನವಿಯನ್ನು ಮಾಡಿಕೊಂಡಿರುವಂಥ ಪರಿಣಾಮ ಅವರಿಗೆ ಅವರ ಆಸೆಯಂತೆ ಬೇರೆ ಬೇರೆ ಪ್ರದೇಶಗಳಿಗೆ, ರಾಜ್ಯಗಳಿಗೆ ಹೋಗಲಿಕ್ಕೆ ಪವಿತ್ರ ಗೌಡಗೆ ಅವಕಾಶ ಸಿಕ್ಕಿದೆ. ಇನ್ನೊಂದು ಕಡೆ ದರ್ಶನ್ಗೂ ಕೂಡ ಮೈಸೂರಿನಲ್ಲಿರಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ, ಅದು ಕೂಡ 1 ತಿಂಗಳ ಅವಧಿಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಇದೀಗ ಇಬ್ಬರ ಮನದಾಸೆ ಈಡೇರಿದೆ. ಅದು ಕೂಡ ಇಬ್ಬರು ಇವತ್ತು ಕೋರ್ಟಿಗೆ ಬಂದಿದ್ದರು. ಮತ್ತೊಮ್ಮೆ ಭಾವನಾತ್ಮಕತೆಯ ಸನ್ನಿವೇಶ ಏರ್ಪಟ್ಟಿತ್ತು ಅಂತ ಹೇಳಲಾಗ್ತಾ ಇದೆ. ಈಗ ಯಾವ ಆಧಾರದ ಮೇಲೆ ಇವರಿಗೆ ಪರ್ಮಿಷನ್ ನೀಡಲಾಗಿದೆ? ದಶರಥ್ ಈಗಾಗಲೇ ಏನು ಕೋರ್ಟ್ಗೆ ಇವತ್ತು ಹಾಜರಾಗಿದ್ರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಲ್ಲಾ ಆರೋಪಿಗಳು ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ಪವಿತ್ರಗೌಡ ದರ್ಶನ್ ಕೂಡ ಹಾಜರಾಗಿದ್ರು. ಕೋರ್ಟ್ ನಲ್ಲಿ ಹಾಜರಾದ ಬಳಿಕ ಏನು ಪ್ರಕರಣದ ಅರ್ಜಿ ವಿಚಾರಣೆಯನ್ನು ಫೆಬ್ರವರಿ 25ಕ್ಕೆ ನ್ಯಾಯಾಲಯ ಮುಂದೂಡಿತು. ನ್ಯಾಯಾಲಯ ಮುಂದೂಡಿದ ಬಳಿಕ ಪವಿತ್ರಗೌಡ ಒಂದು ಹೊರ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಮತ್ತೆ ಟೆಂಪಲ್ಗೆ ಹೋಗ್ಲಿಕ್ಕೆ ಇಷ್ಟು ಅವಕಾಶಗಳನ್ನ ಮಾಡ್ಕೊಡ್ಬೇಕಂತ ಹೇಳಿ ಕೋರ್ಟ್ ನ ಮೊರೆ ಹೋಗ್ತಾರೆ, ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅದರಂತೆ ನ್ಯಾಯಾಲಯ ಈಗಾಗಲೇ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಈ ಮೊದಲು ಜಾಮೀನು ನೀಡುವಂತ ಸಂದರ್ಭದಲ್ಲಿ ಅವ್ರಿಗೆ ಷರತ್ತುಗಳನ್ನ ವಿಧಿಸಲಾಯಿತು. ಕೋರ್ಟ್ ವ್ಯಾಪ್ತಿಯನ್ನ ಬಿಟ್ಟು ಎಲ್ಲೂ ಕೂಡ ಹೋಗುವಾಗಿಲ್ಲ, ಎಲ್ಲೇ ಹೋಗಿದ್ರು ಅದಕ್ಕೆ ಅನುಮತಿಯನ್ನ ಪಡ್ಕೊಳ್ಬೇಕಿತ್ತು. ಸೊ ಆ ಕಾರಣಕ್ಕಾಗಿ ಇವತ್ತು ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡ್ರು. ಅದರಂತೆ ಅವರ ಏನು ರೆಡ್ ಕಾರ್ಪೊರೇಟ್ ಅವ್ರದ್ದು ಒಂದು ಬಿಸ್ನೆಸ್ ವ್ಯವಹಾರ ಮಾಡಿಕೊಳ್ಳುವಂತ ಸಂಸ್ಥೆ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ವ್ಯಾವಹಾರಿಕವಾಗಿ ಹೊರ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು, ಮತ್ತೆ ಕೆಲ ದೇವಸ್ಥಾನಗಳಿಗೆ ಕೂಡ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕಿದ್ರು. ಅದರಂತೆ ಈಗಾಗಲೇ ನ್ಯಾಯಾಲಯ ಅವ್ರಿಗೆ ಹೊರ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಮತ್ತು ವ್ಯಾವಹಾರಿಕವಾಗಿ ಓಡಾಟವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಇನ್ನು ಅದೇ ರೀತಿಯಾಗಿ ದರ್ಶನ್ ಕೂಡ ಒಂದು ಮೈಸೂರಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೇಳಿದ್ರು. ಸೊ ಹಿಂದೆ ಅವ್ರಿಗೆ ಸುಮಾರು 1.5 ತಿಂಗಳ ಕಾಲಷ್ಟು ಅವಕಾಶವನ್ನ ಮಾಡ್ಕೊಡ್ಲಾಯ್ತು, ಅವಧಿ ಮುಗ್ದಿತ್ತು. ಅದಾದ ನಂತರ ಈಗ ಅವರು ಮತ್ತೆ ಕೋರ್ಟ್ ಮೊರೆಯನ್ನು ಹೋಗಿದ್ದು. ಅದರಂತೆ ಅವರ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿರುವಂತದ್ದು. ಅಂದ್ರೆ ಇದ್ದಂತ ಷರತ್ತುಗಳಿತ್ತು. ಷರತ್ತು ಇರುವ ಹಿನ್ನೆಲೆಯಲ್ಲಿ ಜಾಮೀನು ಕೊಡುವಂತ ಸಂದರ್ಭದಲ್ಲಿ
ಉಲ್ಲೇಖ ಮಾಡಿದಂತ ಷರತ್ತುಗಳನ್ನ ಅವರು ಉಲ್ಲಂಘನೆ ಮಾಡುವಾಗಿರಲಿಲ್ಲ. ಹಾಗಾಗಿ ನ್ಯಾಯಾಲಯದಿಂದ ಅನುಮತಿ ಬೇಕಾಗಿತ್ತು. ಸದ್ಯ ಅನುಮತಿಯನ್ನು ಪಡ್ಕೊಂಡು ಅವರ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು. ಸೊ ಅದಕ್ಕೆ ಬೇಕಾಗಿರುವಂತಹ ಅನುಮತಿಯನ್ನು ಪಡ್ಕೊಂಡಿರುವಂತದ್ದು. ಇನ್ನ ಅದಕ್ಕೆ ತಕ್ಕಂತೆ ಅವರು ವ್ಯಾವಹಾರಿಕವಾಗಿ ಅಂತ ಮಾತ್ರ ಹೋಗ್ಬೇಕು. ಅದನ್ನು ಹೊರತುಪಡಿಸು ಬೇರೆಲ್ಲೂ ಕೂಡ ಓಡಾಡುವುದಿಲ್ಲ. ಅವೆಲ್ಲವೂ ಕೂಡ ಜಾಮೀನು ನೀಡಿದ ಸಂದರ್ಭದಲ್ಲೇ ಷರತ್ತುಗಳು ಉಲ್ಲೇಖ ಆಗಿರುವಂತದ್ದು. ದಶರಥ. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.